ಮಿಂಡನಿಗಾಗಿ ಗಂಡನನ್ನು ಗೊಂಡಿಕ್ಕಿಕೊಂಡು ತೆರೆ ಎತ್ತಿ ಬಾಳುವ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಪತಿಯ ಪರಮಾತ್ಮನೆಂದು ಹಿತ ಸಂಸ್ಕೃತಿಯ ಮಾತನಾಡಿ ಗಂಡನಿಗಿಂತ ಮಿಂಡನಿಗೆ ನಿನ್ನ ಈ ಶೀಲ ಕೊಡುವ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಅಷ್ಟೇ ಏಕೆ ಸೀತಾ, ತವರು ಮನೆಯಲ್ಲಿ ಮಿಂಡನನ್ನು ಮಾಡಿ ಅದೇ ಮಿಂಡ ಗಂಡನ ಮನೆಗೆ ಬಂದಾಗ ಗಂಡನ ಮುಂದೆ ಅನ್ನ ಎಂದು ಕರೆದು ಅದೇ ಮಿಂಡನ ಜೊತೆ ಕತ್ತು ಕತ್ತು ಸಂಸಾಡುವ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಇಷ್ಟಿರುವಾಗ ಈ ನಿನ್ನ ಶೀಲವನ್ನು ಒಂದು ತಿಪ್ಪೆಗೆ ಬಿಸಾಕಿದ್ರು ಎದ್ದು ಬಂದು ಕೇಳೋರಿಲ್ಲ ಈ ನಿನ್ನ ಗಣತಿಯ ಸಮಾಜ. ಹಾಗಾದರೆ ಕೂಜಿ ಕರಿ ಆಡಿನ ಗಣತಿಯ ಸಮಾಜ. ಬಿಡು ನನ್ನ ಕೈಯನ್ನು. ಈ ನಿನ್ನ ಕೈ ಬಿಡಬೇಕೆಂದು ಹಿಡಿದಿಲ್ಲ ಸೀತಾ. ಅಡಿಯಿಂದ ಮುಡಿವರೆಗೂ ರಕ್ತದ ಹವಳದಂತೆ ಹೊಳೆಯುವ ಈ ನಿನ್ನ ಮೈಸುಖವನ್ನುಂಡೆ ಮನೆ ಹಠ ಮಾಡದೆ ಬಂದರೆ ಸರಿ, ಇಲ್ಲವಾದರೆ ಈ ತುಂಬ ಸಭೆಯ ಮುಂದೆ ನಿನ್ನ ಶೀಲ ಹರಣ ಮಾಡಬೇಕಾಗುತ್ತದೆ. ದಯವಿಟ್ಟು ಅಂತ ಕೆಲಸ ಮಾಡಬೇಡಿ. ನನ್ನ ದೇಹ ಇರುವುದು ನನ್ನ ಗಂಡನಿಗೆ ಮಾತ್ರ ಮೀಸಲು. ಗಂಡನಿಗೆ ಮೀಸಲಿಟ್ಟ ಮಣ್ಣಿನ ಮಾಡಿಕೆ ಆ ಮಣ್ಣಿನ ಮನೆಗೆ ಒಡೆದಾಗಲೇ ಈ ಕಟ್ಟ ನಕ್ಷತ್ರದಲ್ಲಿ ಹುಟ್ಟಿದ ಪ್ರಶಾಂತಿ ಗೌಡನಿಗೆ ನೆಮ್ಮದಿ. ಗೌಡ, ನಾನು ಪದೇ ಪದೇ ಬೇಡ ಅಂತ ನನಗೆ ಇಷ್ಟೊಂದು ಕೇಳಿಕೊಂಡರು ನನ್ನ ಮೇಲೆ ನಿನಗೆ ಕರುಣೆ ಬಾರದೇನೋ? ನೋಡು, ಈ ನನ್ನ ದೇಹ ಇರುವುದು ನನ್ನ ಗಂಡನಿಗೆ ಮಾತ್ರ ಮೀಸಲು. ನಿನ್ನಂತನ ಜೊತೆ ಶೇಳೆಯಾಗಿ 100 ವರ್ಷ ಬದುಕೋರ್ಗಿಂತ ನನ್ನ ದೇವರಿಗೋಸ್ಕರ ನಾನು ಗರತಿಯಾಗಿ 3 ನಿಮಿಷ ಬದುಕುತ್ತೇನೆ. ಅಂತದ್ರಲ್ಲಿ ನಾನು ನಿನಗೆ ತಕ್ಕುತ್ತೇನೆಂದೆ ನೀನು ಯಾವ ಕನಸು ಕಂಡಿರುವೆಯೋ ಈ ಮುಸಿಲಗಿರುವವರೆಗೂ ಅದು ಮಾತ್ರ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನಾನು ಎಂದು ನಿನ್ನವರಾಗಲು ಸಾಧ್ಯವೇ? ನೀನು ಇಷ್ಟೆಲ್ಲ ಹಾರಾಡಿ ಚೀರಾಡಿ ನುಡುತ್ತಿದೆಯಲ್ಲ, ನನ್ನ ಪತಿವ್ರತೆ ಉಳಿಸಿಕೊಳ್ಳಲು ನನ್ನ ಪ್ರಾಣ ಯಾವ ಲೆಕ್ಕನ ನನಗೆ? ನಾನು ಸತ್ತರ ಪತಿವ್ರತೆ ಆಗಿ ಸಾಯದು, ಪತಿವ್ರತೆ ಆಗಬಹುದು. ಜೈ ಕುದುರೆ ನೆಲೆ ಬಲ್ಲವರಿಲ್ಲ, ನೀರಿನ ನೆಲೆ ಅರಿತವರಿಲ್ಲ, ಹೆಣ್ಣಿನ ನೆಲೆ ಬಲ್ಲವರಿಲ್ಲ. ಅಂದ ಹಾಗೆ ಹೆಣ್ಣು ಮುನಿದರೆ ನಾರಿ, ಒಲಿದರೆ ಮಾರೆ ಎಂಬ ಗಾದೆ ಮಾತಿನಂತೆ ತಾನು ಸಾಯುವವರೆಗೂ ಈ ಸಮಾಜಕ್ಕೆ ತಾನೇ ಗರತಿ ಎಂದು ತೋರಿಸಿಕೊಂಡು ಸತ್ತಳು. ನಾನು ಹೆಚ್ಚು ಸಮಯ ಇಲ್ಲಿ ನಿಂತರೆ ಈ ಕೊಲೆ ಅಪರಾಧ ನನ್ನ ಮೇಲೆ ಬರುತ್ತದೆ. ನಾನು ಇಲ್ಲಿಂದ ಪಾರಾಗಲೇಬೇಕು. ಇಲ್ಲಿ ಯಾರೋ ಹೆಣ್ಣುಮಗಳು ನರಳುವ ದನಿ ಕೇಳಿ ಬರುತ್ತದೆಯಲ್ಲ, ಯಾರಿರಬಹುದು?
ಏನೆಂಬ ಪರಿಸ್ಥಿತಿ. ಅತ್ತಿಗೆ ಎದ್ದೇಳಿ, ಮೊದಲು ದವಾಖಾನೆಗೆ ಹೋಗೋಣ. ಎದ್ದೇಳಿ. ಬೇಡಪ್ಪ ಮೈದನ, ಬೇಡ. ನಾನು ಮಾತ್ರ ಬದುಕೋದಿಲ್ಲ ಮೈದ, ಬದುಕೋದಿಲ್ಲ. ಆದ್ರೆ ನನ್ನೊಂದು ಮಾತನ್ನು ನಡೆಸಿಕೊಡುತ್ತೇನಪ್ಪ, ನಡೆಸಿಕೊಡುತ್ತೇನೆ. ಅತ್ತಿಗೆಮ್ಮ, ಹುಟ್ಟುವಾಗ ತಂದೆ ತಾಯಿಯನ್ನು ಕಳೆದುಕೊಂಡೆ, ಬೆಳೆಯುತ್ತಾ ಅಣ್ಣ ತಮ್ಮರ ಪ್ರೀತಿಯನ್ನು ಕಳೆದುಕೊಂಡೆ. ಅತ್ತಿಗೆಮ್ಮ, ಅಣ್ಣ ತಮ್ಮರ ಪ್ರೀತಿಯನ್ನು ಕಳೆದುಕೊಂಡೆ. ಈ ತಾಯಿಯ ಮಾತು ಅದು ಯಾವುದೆಂದು ಹೇಳಮ್ಮ. ನನ್ನ ಜೀವ ಹೋದರೂ ಸರಿ, ನಡೆಸಿಕೊಡುತ್ತೇನೆ ಅತ್ತಿಗೆಮ್ಮ, ನಡೆಸಿಕೊಡುತ್ತೇನೆ. ಮೈದನ, ಈ ನನ್ನ ನೋವಿಗೆ ಕಾರಣವಾದರನ್ನು ಸಂಹಾರ ಮಾಡಿ ಆ ನನ್ನ ದೇವರಿಗೆ ರಕ್ತ ಅಭಿಷೇಕ ಮಾಡಬೇಕು ಮೈದನ, ರಕ್ತ ಅಭಿಷೇಕ ಮಾಡಬೇಕು. ಅತ್ತಿಗೆಮ್ಮ, ಇದಂತ ಕಠಿಣ ಪರಿಸ್ಥಿತಿ. ಅತ್ತಿಗೆಮ್ಮ, ಇದಂತ ಕಠಿಣ ಪರಿಸ್ಥಿತಿ. ಅತ್ತಿಗೆಮ್ಮ, ಆ ರಾಕ್ಷಸ ಯಾರೆಂದು ಹೇಳಮ್ಮ, ಹೇಳು. ಇನ್ನೊಂದು ಮಾತು ಮಾತನಾಡಮ್ಮ ಅತ್ತಿಗೆ, ಇನ್ನೊಂದು ಮಾತು ಮಾತನಾಡು. ಈ ನಿನ್ನ ಮಾಡಿದ ನನಗೆ ಸಂತೋಷವೆನಿಸುತ್ತಿದೆ ಅತ್ತಿಗೆಮ್ಮ, ಸಂತೋಷವೆನಿಸುತ್ತದೆ. ಮಾತಾಡು ಅತ್ತಿಗೆ, ಮಾತಾಡು ಅತ್ತಿಗೆ. ಅಮ್ಮ, ಅಮ್ಮ, ಯಾರವರು? ಕುಮಾರ, ಕುಮಾರ, ನೋಡಪ್ಪ, ನಿನ್ನ ತಾಯಿಯನ್ನು ಮಾತನಾಡಿಸಪ್ಪ, ಮಾತನಾಡಿಸು. ಅತ್ತಿಗೆ, ಕುಮಾರ ಬಂದಿದ್ದಾರೆ, ಮಾತನಾಡ. ಮಾತಿಗೆ ಎಂದು ಮಾತನಾಡು. ಏನಾಗಿದೆ ನನ್ನ ಅಮ್ಮನಿಗೆ? ಚಿಕ್ಕಪ್ಪ, ನನ್ನ ತಾಯಿಯನ್ನು ಕೊಂದು ಬಿಟ್ಟೆಯಾ? ನಾನು ಈಗಲೇ ಹೋಗಿ ಪೊಲೀಸರಿಗೆ ತಿಳಿಸುತ್ತೇನೆ. ಅತ್ತಿಗೆಮ್ಮ, ನಮ್ಮ ಪುಟ್ಟ ಕುಮಾರನು ನಾನು ನಿನ್ನನ್ನು ಕೊಲೆ ಮಾಡಿದ್ದೇನೆಂದು ಹೇಳುತ್ತಿದ್ದಾನೆ. ಅತ್ತಿಗೆಮ್ಮ, ಹೇಳುತ್ತಿದ್ದಾನೆ. ಅಯ್ಯೋ ವಿಧಿ, ಇದಂತ ಕಠಿಣ ಪರಿಸ್ಥಿತಿ ಬಂದಿತು. ಅತ್ತಿಗೆಮ್ಮ, ಒಂದು ಮಾತು ಮಾತನಾಡು ಅತ್ತಿಗೆಮ್ಮ, ಒಂದು ಮಾತು ಮಾತನಾಡು. ನೋಡಿ ಸಾಹೇಬರೇ, ನನ್ನ ತಾಯಿಯನ್ನು ಕೊಲೆ ಮಾಡಿದವನು ಇವನೇ. ರೇ ಕೊಲೆಗಡಕ, ದಾರಿಯಲ್ಲಿ ಒಂದು ಹೆಣ್ಣನ್ನು ಕೊಲೆ ಮಾಡಿದೆಯಲ್ಲ, ನಿನಗೆ ಕರುಣನೆ ಇಲ್ಲವೇ? ಅರೆಸ್ಟ್ ಮಾಡ್ರಿ. ಸಾಹೇಬರೇ, ಈ ಕೊಲೆ ನಾನು ಮಾಡಿಲ್ಲ. ಇದರಲ್ಲಿ ನನ್ನದೇನು ತಪ್ಪು ಇಲ್ಲ ಸಾಹೇಬರೇ. ನನ್ನನ್ನು ನಂಬಿ ಸಾಹೇಬರೇ, ನನ್ನನ್ನು ನಂಬಿ. ನನ್ನ ತಾಯಿಯನ್ನು ಕೊಲೆ ಮಾಡಿದ ಈ ಪಾಪಿ ಸುಳ್ಳು ಹೇಳುತ್ತಿದ್ದಾನೆ ಸಾಹೇಬರೇ. ನಾನೇ ಕಣ್ಣಾರೆ ನೋಡಿದ್ದೇನೆ, ಇವನೇ ಕೊಲೆ ಮಾಡಿದ್ದು. ಮುಂದೆ ಮಾತೆತ್ತದೆ ಸುಮ್ಮನೆ ಸ್ಟೇಷನ್ಗೆ ನಡೆ, ಅಲ್ಲೇ ವಿಚಾರ ಮಾಡುವಂತೆ ಪಿಸಿ ಇವನನ್ನು ಕರೆದುಕೊಂಡು ನಡ್ರಿ. ಮಗು ಕುಮಾರ, ನೀನು ಕೂಡ